क्षीयमामृतातः ओम गणपति देवाय नमः। भस्मं समर्पयामि। ओम परमानंद सौरभ्या परिपूर्ण दिगंतरम वर्मं गंधम कृपया परमेश्वरः दिव्यगंधम धारयामि। कुंकुमं हरिद्रा चूर्णं समर्पयामि। सेवंतिका बकुल चंपक पाटिलाब्धे पुन्नग जाजे करविरशाल पुष्पे मालिकां पूजयामि प्रसीदमे इति गणपति देवाय नमः। नानाविध परिमल पुष्पं माल्याधरं समर्पयामि। ओम वनस्पतिरेशोपेतु गंधाढ्यो धूपोत्तमाग्रे सर्वदेवाय नमः धूपं समर्पयामि। आगमार्तंतु देवानां गमनार्थं रक्षां पूर्वे घंटा शंभो रचना पूर्वाकं घंटानादं श्रावयामि। तो दीपा हचा यार हचावर ಫೋಟೋ ಪೂಜೆಯನ್ನು ವಿಘ್ನೇಶ್ವರನ ಫೋಟೋನ ಪೂಜೆಯನ್ನು ನೆರವೇರಿಸಿದಂಥ ಚನ್ಮಲ್ಲಯ್ಯ ಹಿರೇಮಠ ಇವರಿಗೆ ಧನ್ಯವಾದಗಳು. ಇನ್ನು ಮುಂದೆ ದೀಪ ಒಂದು ಪ್ರಜ್ವಲನೆ, ಈ ದೀಪ ಪ್ರಜ್ವಲನೆಯನ್ನು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರು ಕೂಡಿಕೊಂಡು ದೀಪ ಪ್ರಜ್ವಲನೆಯನ್ನು ಮಾಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರು ಕೂಡಿಕೊಂಡು ಒಂದು ದೀಪ ಪ್ರಜ್ವಲನೆಯನ್ನು ಮಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ಧನ್ಯವಾದಗಳು. ಇನ್ನು ಅದೇ ರೀತಿಯಾಗಿ ಈ ಒಂದು ಉದ್ಘಾಟನಾ ರೆಬ್ಬೆನನ್ನು ಕಟ್ ಮಾಡುವುದರ ಮೂಲಕ ಈ ಒಂದು ನಾಟಕಕ್ಕೆ ವಿದ್ಯುತ್ವಾಗಿ ಚಾಲನೆಯನ್ನು ಕೊಡಬೇಕಂತ ತಿಳ್ಕೊಂಡು ಉದ್ಘಾಟನೆಯನ್ನು ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯಮಾನ್ಯರು ಕೂಡಿಕೊಂಡು ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಬೇಕಂತ ತಿಳ್ಕೊಂಡು ಕೇಳ್ಕೊಳ್ತಾ ಇದ್ದೀವಿ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರು ಕೂಡಿಕೊಂಡು ಈ ಒಂದು ಉದ್ಘಾಟನೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಸಂಜು ಸರ್ ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ವೇದಿಕೆ ಮೇಲಿರುವಂಥ ಮಹಿಳೆಯರು ತಮ್ಮ ತಮ್ಮ ಆಸನದಲ್ಲಿ ಕುಳಿತುಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಮಾಲಾರ್ಪಣೆ ಶಂಕರ್ ಸರ್ ಇವರಿಗೆ ಮಾಲಾರ್ಪಣೆ. ಪೌಜಿ ಇವರಿಗೆ ಮಾಲಾರ್ಪಣೆ. ರವೀಂದ್ರ ಮುತ್ಗಿ ಇವರಿಗೆ ಮಾಲಾರ್ಪಣೆ. ಇನ್ನು ಶಿವಾಜಿ ನಾಯ್ಕ ಅವರಿಗೆ ಮಾಲಾರ್ಪಣೆ. ಶಿವಾಜಿ ನಾಯ್ಕ ಅವರಿಗೆ ಮಾಲಾರ್ಪಣೆ. ಇನ್ನು ಚನ್ಮಲ್ಲಯ್ಯ ಹಿರೇಮಠ ಇವರಿಗೆ ಮಾಲಾರ್ಪಣೆ. ಚನ್ಮಲ್ಲಯ್ಯ ಹಿರೇಮಠ ಇವರಿಗೆ ಮಾಲಾರ್ಪಣೆ. ಮಾಲಾರ್ಪಣೆ ಮಾಡಿದಂಥ ಎಲ್ಲ ಯುವಕರಿಗೂ ಈ ಒಂದು ನಾಟ್ಯ ಸಂಘದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಮಾಲಾರ್ಪಣೆಯನ್ನು ಸ್ವೀಕರಿಸಿದಂಥ ವೇದಿಕೆಯ ಮೇಲೆ ಇರುವಂಥ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ, ಮುಂಗೋಳೆ ಕೂಗ್ಯಾವ ಮೂಡನ ಬೆಳಗ್ಗೆ ತಂಗಾಳಿ ಬೀಸ್ಯಾವ ತಾವರೆ ಹೂವರಳಿ ಹೂವು ಒಳಗೊಂದು ಕೈಲಾಸ ಅರಳ್ಯಾವ ಕೈಲಾಸ ಕೈ ಮುಗಿದು ಭೂಲೋಕ ಕೇಳಿದಾವ ಸಾವಿರದ ಶರಣವ್ವ ಭಾರತ ಮಾತೆ ಸಾವಿರದ ಶರಣವ್ವ ಕನ್ನಡದ ಮಾತೆ. ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರಿಗೆ ಹನುಮಂತ ನಾಯ್ಕ್ ಮಾಡುವ ನಮಸ್ಕಾರಗಳು. ಗಾಡಿಕೊಪ್ಪ ಗ್ರಾಮ ನಿಜವಾಗಲೂ ವಿವಿಧ ವಿಷಯಗಳಿಗೆ ಹೆಸರುವಾಸಿಯತಕ್ಕಂಥ ನನ್ನ ಗ್ರಾಮ ಇದು. ನಮ್ಮ ಗ್ರಾಮದಲ್ಲಿ ಒಕ್ಕಟ್ಟಿನ ಒಂದು ರೂಪ ಎದ್ದು ಕಾಣಿಸ್ತಿದೆ. ಮಲೆನಾಡಿನ ಮಳೆಯಲ್ಲಿ ಬೇವುಗಳ ತಂಪಿನಲ್ಲಿ ಮಸಾರಿಯ ಮಣ್ಣು ಇಟ್ಟಿಗೆಯ ಮನೆಗಳಲ್ಲಿ ಒಕ್ಕಟ್ಟಿನಿಂದ ಕೂಡಿರುವ ಕೊಪ್ಪ ನಮ್ಮೂರು. ಎತ್ತ ನೋಡಿದರತ್ತ ಗಿಡಗಳ ಸಾಲ ಉತ್ತಮ ಭತ್ತ ರಾಗಿಯ ಸುಂದರ ಮಹಲ ಸಹೃದಯರಿಂದ ತುಂಬಿರುವ ಕೊಪ್ಪ ನಮ್ಮೂರು. ಕಸುವಿನಿಂದ ಕುಸ್ತಿ ಹಿಡಿದಿದ್ದರು ಹಸುವಿನಿಂದ ದುಡಿದು ನಲಿಯುವರು ಕೆಚ್ಚದೆಯ ಬಂಟರಿಂದ ಹೆಸರು ಗಳಿಸಿದ ಕೊಪ್ಪ ನಮ್ಮೂರು.
ಚನ್ನಮಲ್ಲಯ್ಯನ ಗದ್ದುಗೆ ಶ್ರೀಮಠದ ರಾಯರ ಊರಲ್ಲಿ ಇರುವ ಬಸದಿಯ ಎತ್ತರದ ಶಿಖರ ಗ್ರಾಮದೇವ ಬಸವನಲ್ಲಿ ನಂಬಿಕೆ ಇಟ್ಟ ನಮ್ಮೂರು. ಮೋಸು ವಂಚನೆ ಮರಿತು ನಡೆಯುವರು, ಪ್ರೀತಿ ವಿಶ್ವಾಸದಿಂದ ಬೆರೆತು ಇರುವವರು, ಒಟ್ಟಿನಲ್ಲಿ ಗಟ್ಟಿಯಾಗಿರುವ ಗಾಡಿಕೊಪ್ಪ ನಮ್ಮವರು, ಒಟ್ಟಿನಲ್ಲಿ ಗಟ್ಟಿಯಾಗಿರುವ ಗಾಡಿಕೊಪ್ಪ ನಮ್ಮೂರು. ಇದು ನಮ್ಮೂರದ ಒಂದಿಷ್ಟು ವೈಶಿಷ್ಟ್ಯತೆಗಳನ್ನು ಹೇಳೋದರ ಜೊತೆಗೆ ಸಂಗ್ಯಾಬಾಳ ನಾಟಕ ಅಂದ ತಕ್ಷಣ ನಾವೆಲ್ಲ ಅಂತಿರ್ತೀವಿ ನಮ್ಮೂರು ಜಾತ್ರೆಗೆ ಏನೈತಪ್ಪ ಈ ವರ್ಷ ಅಂತಂದ್ರೆ ಏನೂ ಇರಲಿಲ್ಲ ಅಂತಂದ್ರೆ ನಕ್ಕಿ ನಮ್ಮಲ್ಲಿ ಏನಿರ್ತೈತಿ ಅಂದ್ರೆ ಸಂಗ್ಯಾಬಾಳ ನಾಟಕ ಮಾತ್ರ ಇದ್ದೇ ಇರ್ತೈತಿ. 15-20 ವರ್ಷಗಳ ಕಾಲ ಈ ಸಂಗ್ಯಾಬಾಳ ನಾಟಕವನ್ನು ನಮ್ಮ ಗಾಡಿಕೊಪ್ಪದ ಬಸವೇಶ್ವರ ಯುವ ತರುಣ ನಾಟ್ಯ ಸಂಘ ಇದನ್ನು ಬಹಳ ವಿಜೃಂಭಣೆಯಿಂದ ಮಾಡ್ಕೊತ ಬಂದಿದ್ದಾರೆ. ಈ ಯುವಕರ ತಂಡಕ್ಕೆ ಈ ಮೇಲಿನ ವೇದಿಕೆ ಎಲ್ಲ ಗಣ್ಯರ ವತಿಯಿಂದ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಆತ್ಮೀಯ ಗ್ರಾಮಸ್ಥ ಬಂಧುಗಳೇ, ಇವತ್ತಿನ ಈ ಸಂಗ್ಯಾಬಾಳ ನಾಟಕದ ಈ ವೀಕ್ಷಣೆ ಮಾಡಲು ಬಂದಂಥ ಎಲ್ಲ ಪ್ರೇಕ್ಷಕರೇ, ನಿಜವಾಗ್ಲೂ ಸಂಗ್ಯಾಬಾಳ ನಾಟಕ ಒಂದು ನೈತಿಕತೆ ಅಂತ ಇದನ್ನು ನಾನು ಹೇಳಲು ಇಚ್ಛಪಡ್ತೀನಿ. ಯಾವ ವಿಷಯದ ಮೇಲೆ ಇದು ನಾಟಕ ಪ್ರಾರಂಭವಾಯಿತು, ನಾಟಕದ ಹಿನ್ನೆಲೆಯನ್ನು ನಾವು ಅಭ್ಯಸಿಸ್ತಾ ಬಂದಾಗ ನಿಜವಾಗಲೂ ಸಮಾಜಕ್ಕೆ ಒಂದು ನೀತಿಯ ಕಥೆಯನ್ನು, ಹೀಗೆ ಮಾಡಬಾರ್ದು ಅನ್ನತಕ್ಕಂಥ ನೀತಿಯನ್ನು ಹೇಳುವ ಅದ್ಭುತ ಕತೆ ಈ ಸಂಗ್ಯಾಬಾಳ ಕತೆ. ಇದನ್ನು ನಾವು ಬಹಳ ವಿಜೃಂಭಣೆಯಿಂದ ವೀಕ್ಷಣೆ ಮಾಡ್ತೀವಿ. ಇನ್ನೂ ಅನೇಕ ವ್ಯಕ್ತಿಗಳು ಮಾತಾಡೋರಿದ್ದಾರೆ. ಯಾಕಪ್ಪ ಅಂತಂದ್ರೆ ನಮ್ಮೂರ ಅನೇಕ ವೈಶಿಷ್ಟ್ಯತೆಗಳಿಂದ ಕೂಡುವುದರ ಜೊತೆಗೆ ಈ ನಾಟಕ ಪ್ರದರ್ಶನ ನಮ್ಮೂರಲ್ಲಿ ಇದ್ದೇ ಇರ್ತದೆ. ನಾಟಕವನ್ನು ಆಡುವವರು, ನಾಟಕನ ನೋಡುವವರು ಬಹಳ ಒಂದು ಸಂತೋಷದಿಂದ ನಾವೆಲ್ಲ ಮನೋರಂಜನೆಯನ್ನು ಹಂಚಿಕೊಳ್ತೀವಿ. ಹಳ್ಳಿ ಜೀವನ ನಿಜವಾಗಲೂ ಒಂದು ಆತ್ಮೀಯತೆಯಿಂದ ಕೂಡಿತಕ್ಕಂಥ ಜೀವನ. ನೋಡಿ, ನಾವೆಲ್ಲರೂ ಇವತ್ತು ಎಷ್ಟು ಆತ್ಮೀಯತೆಯಿಂದ ಬಂದು ಇವತ್ತಿನ ನಮ್ಮ ಎಲ್ಲ ಸಂಬಂಧಿಕ ವ್ಯಕ್ತಿಗಳ ಜೊತೆಗೆ ಮಾತಾಡಿ ನಮ್ಮ ಮನಸ್ಸಿನ ಅನೇಕ ಭಾರಗಳನ್ನು ಹಂಚಿಕೊಳ್ಳತಕ್ಕಂತಹ ಒಂದು ವೇದಿಕೆ ಇದು ಅಂತ ಹೇಳಿ ನಾನು ಹೇಳಲು ಇಚ್ಛಪಡ್ತೀನಿ. ಯಾಕಪ್ಪ ಅಂತಂದ್ರೆ ಈ ಸಿಟಿ ಜೀವನದಾಗ ಇಂಥ ಮನೋರಂಜನೆಗಳು ಸಿಗುವುದಿಲ್ಲ. ನಾವು ಕೇವಲ ಎಲ್ಲ ಒತ್ತಡದ ಬದುಕಲ್ಲಿ ನಾವೆಲ್ಲ ಓಡ್ತಾ ಇದ್ದೀವಿ. ಓಡತಕ್ಕಂಥ ವ್ಯವಸ್ಥೆ ಇದೆ ಇಲ್ಲಿ. ಆ ಓಡೋದ್ರಲ್ಲಿಯೂ ಸಹಿತ ಇಂಥ ಅನೇಕ ಸಾಂಪ್ರದಾಯಿಕ ಪರಂಪರೆಗಳನ್ನು ಬೆಳೆಸ್ಕೊಂಡು ಬರೋದು ಏನದಪ್ಪ ಅಂತಂದ್ರೆ ಈ ಹಳ್ಳಿ ಜೀವನ. ಅದಕ್ಕೆ ಹಳ್ಳಿ ಜೀವನವನ್ನು ಇನ್ನಷ್ಟು ಸ್ವಾರಸ್ಯಕರವಾಗಿ ನಮ್ಮ ಮುಂದಿನ ಪೀಳಿಗೆ ಕೊಡೋಣ ಅಂತ ಹೇಳುತ್ತಾ, ನನ್ನನ್ನು ಕರೆಸಿ ಸನ್ಮಾನಿಸಿ ಮಾಲಿ ಹಾಕಿಸಿ ಒಂದೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟದಂಥ ಈ ಒಂದು ನಾಟ್ಯ ಸಂಘದ ಸಂಘಟನಾಕಾರರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ ನಾನೊಂದೆರಡು ಮಾತುಗಳಿಗೆ ವಿದಾಯ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಇಲ್ಲಿವರೆಗೆ ಈ ಹಳ್ಳಿಗಾಡಿನಲ್ಲಿ ನಡೆಯುವಂಥ ನಾಟಕಗಳ ಸಂಸ್ಕೃತಿಯ ಬಗ್ಗೆ ಸಾಕಷ್ಟು ಒಳ್ಳೆಯ ಮಾತುಗಳನ್ನು ಆಡಿದಂಥ ಶ್ರೀ ಎಚ್.ಎಫ್. ನಾಯ್ಕ ಉಪನ್ಯಾಸಕರಿಗೆ ಧನ್ಯವಾದಗಳು. ಇನ್ನು ಮುಂದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಖಾನಾಪುರ ತಾಲೂಕು IIT ಅಧಿಕಾರಿಗಳಾದಂಥ ಶ್ರೀ ಶಂಕರ್ ಕಮಾರ್ ಸರ್ ಅವರು ತಮ್ಮ 4 ಎಲ್ಲರಿಗೂ ಶುಭರಾತ್ರಿ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ರಾಜಣ್ಣವರವರೇ, ಅದೇ ರೀತಿಯಾಗಿ ವಕೀಲರೇ, ಹುಣ್ಣಿಳಿದಂಥ ಎಲ್ಲರದ ಹೆಸರು ತೊಗೊಂಡೆ ಅಂದ್ರೆ ಭಾಳ ಇದಾಗ್ತದೆ. ವೇದಿಕೆ ಮೇಲೆ ಆಶಿರಂಥ ಎಲ್ಲ ಗುರು ಹಿರಿಯರೇ ಹಾಗೂ ನಾಟಕವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಂಥ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಸುತ್ತಮುತ್ತಲಿನ ಎಲ್ಲ ಬಾಂಧವರೇ, ಇವತ್ತು ನಮ್ಮ ಹನುಮಂತ ಹೇಳಿದಂಗೆ ಸರ್ವಧರ್ಮ ಸಹಿಷ್ಣುತೆಯಿಂದ ಬಸವಣ್ಣವರ ದೇವಸ್ಥಾನ, ಬಸವಣ್ಣವರ ದೇವರ ಒಂದು ಜಾತ್ರೆಯನ್ನು ನಾವು ಮಾಡ್ತಾಯಿದ್ದೇವೆ. ಏನಾದರೂ ಒಂದು ವಿಶೇಷತೆಯನ್ನು ನಾನು ಹಮ್ಮಿಕೊಳ್ರಪ್ಪ ಅಂತ ಕಾದ್ರೊಳಗೆ ನಾನು ಹೇಳಿದ್ದೆ. ವಿಶೇಷ ಏನಪ್ಪ ಅಂತಂದರೆ ಪ್ರತಿ ವರ್ಷವೂ ನೀವು ಸಂಗ್ಯಾಬಾಳ ನಾಟಕ ಆಡ್ತೀರಿ. ಇದೇ ಮಕ್ಕಳು ಇವರೇ ನಾಗರಿಕರನ್ನೇ, ಇವರೇ ವ್ಯಕ್ತಿಗಳನ್ನೇ ಬೇರೆ ಏನಾದರೂ ಹೊಸದೊಂದು ಸಾಮಾಜಿಕ ನಾಟಕವನ್ನು ಮಾಡ್ರಿಪ್ಪ ಅಂತ ನಾನು ಅವನು ಕೇಳ್ಕೊಂಡಿದ್ದೆ. ಇದಕ್ಕೆಲ್ಲ ಮೂಲ ಕಾರಣ ಅವಂಗೊಂದು ಮಾಲಿ ಹಾಕ್ಬೇಕು ಮೊದಲು. ಅವಾಗ ಕೋಮಲ್ಗೊಂದು ಮಾಲಿ ಹಾಕ್ರಿ ಮೊದಲು, ಯಾಕಂತಂದ್ರೆ ಅದು ಸರಿ ಆಗೋಲ್ಲ ಅನಿಸ್ತದೆ. ಅದು ಎಲ್ಲರಿಗೂ ಮಾಲಿ ಹಾಕಿ ನಮ್ಮನ್ನು ಕುಣಿಸ್ಯಾನು, ಅವಂಗೊಂದು ಮಾಲಿ ಹಾಕ್ರಿ. ಮೇನ್ ಕಾರಣೀಭೂತ ಯಾರು ಈ ಸಂಗ್ಯಾಬಾಳ ನಾಟಕ ನೋಡಕ್ಕೆ ಬರೋದಲ್ಲಪ್ಪ ಅಂತ ಹೇಳ್ತಾ ಇದ್ವಿ ನಾವು. ಆದ್ರೆ ಈ ಪ್ರೇಕ್ಷಕರು ನೋಡಿದ ಕೂಡಲೇ ಏನು ಅನಿಸ್ತದ ಅಂತಂದ್ರೆ, ಕಲೆ ಅನ್ನೋದನ್ನು ಕೈ ಬೀಸಿ ಕರೆದಂಗೆ ಎಲ್ಲ ಗ್ರಾಮಸ್ಥರನ್ನ ಇಲ್ಲೇ ಕರೆದಿದೆ. ಹಂಗೆ ಧರ್ಮ ಎಲ್ಲ ಇಲ್ಲಿ ಆ ಜಾತಿ ಮತ ಭೇದ ಯಾವುದೇ ಇಲ್ಲದನ್ನೇ ಇವತ್ತು ಸಂಗ್ಯಾಬಾಳ ಅನ್ನೋಂಥ ನಾಟಕವನ್ನು ನೋಡಲಿಕ್ಕೆ ನೀವೆಲ್ಲರೂ ಬಂದಿದ್ದೇವೆ. ಇದರಲ್ಲಿ ಬರ್ತಕ್ಕಂಥ ಒಳ್ಳೆಯದನ್ನು ಮಾತ್ರ ನೀವು ತೆಗೆದುಕೊಂಡು ಹೋಗ್ರಿ.
ಕೆಟ್ಟದ್ದನ್ನು ಏನು ಮಾಡಿರಿ ಅಂತಂದ್ರೆ ಇಲ್ಲಿಂದ ಇಲ್ಲೇ ಇದ್ರಾಗ ಬಿಟ್ಟು ಹೋಗ್ರಿ. ನಾಟಕ ಅಂದ್ರೆ ನಾಟಕನೇ ಅದ. ನಾಟಕ ಇದು ನಾಟಕನ ಥರನೇ ಇರ್ತದೆ. ಎಂಜಾಯ್ ಮಾಡಿರಿ. ಎಂಜಾಯ್ ಮಾಡ್ತಾ ಇರ್ತಲ್ಲಿ ಒಳ್ಳೆಯ ಅಂಶಗಳನ್ನು ತಗೊಂಡು ಹೋಗ್ರಿ, ಕೆಟ್ಟ ಅಂಶಗಳನ್ನು ಇಲ್ಲೇ ಬಿಟ್ಟು ಹೋಗ್ರಿ. ಯಾಕಂತಂದ್ರೆ ಈ ನಾವೇನು ಮಾಡ್ತೀವಿ ಅಂತಂದ್ರೆ ಮನುಷ್ಯನ ಸಹಜ ಗುಣ ಏನಪ್ಪ ಅಂತಂದ್ರೆ ಕೆಟ್ಟ ಅಂಶಗಳನ್ನು ಬೇಗ ನಾವು ತಗೋತೀವಿ, ಒಳ್ಳೆಯ ಅಂಶಗಳನ್ನು ನಾವು ಏನು ಮಾಡ್ತೀವಿ ಅಂತಂದ್ರೆ ಅದನ್ನು ಬೇಗ ಗ್ರಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದಕ್ಕೆ ಕೆಟ್ಟ ಅಂಶಗಳನ್ನು ಬಿಟ್ಟು ಒಳ್ಳೆಯ ಅಂಶಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಭಾವಿ ಜೀವನದಲ್ಲಿ ಅವನ್ನು ಅಳವಡಿಸಿಕೊಂಡಿದ್ದಾದ್ರೆ ಈ ನಾಟಕ ಏನು ಮಾಡ್ತಾರಲ್ಲ ಇದಕ್ಕೊಂದು ಸಾರ್ಥಕತೆಯನ್ನು ಪಡ್ಕೊಳ್ತತಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಜೊತೆಗೆ ನಮ್ಮ ಒಂದು ಸಣ್ಣ ಹಳ್ಳಿಯಲ್ಲಿ ಇವತ್ತು ಪ್ರತಿ ವರ್ಷ ಒಂದೇ ಜಾತ್ರೆ ಆಗತ್ತೆ. ಜೊತೆಗೆ ಏನಾಗ್ತದೆ ಅಂತಂದರೆ ಮಹಾವೀರ ಜಯಂತಿನೂ ಕೂಡ ಬರ್ತಾ ಇದೆ. ಜೊತೆಗೆ ಎಲ್ಲ ಒಂದೇ ಒಂದು 2-3 ದಿನಗಳಲ್ಲಿ ಎಲ್ಲ ಜಾತ್ರೆಗಳು ಮುಗಿದು ಹೋಗ್ಬಿಡ್ತಾವೆ. ಹನುಮ ಜಯಂತಿ ಅನ್ರಿ, ಅವು ಬೇರೆ ಬಂತಂದ್ರೆ ಅಲ್ಲಿ ನಮ್ಮ ಏನಾಕತ್ತಂತಂದ್ರೆ ಎಲ್ಲರೂ ನಾವು ಬೀಗರು ಬಿಜರು ಎಲ್ಲರನ್ನೂ ಕರ್ಸ್ಕೊಂಡು ಕೂತ್ಕೊಂಡು ಎಲ್ಲ ಒಂದು ಇದನ್ನು ಮಾಡಿದ್ದಾರೆ. ಏನಂತಂದ್ರೆ ಹಳ್ಳಿ ಜೀವನ ಅಂತಂದ್ರೆ ಏನಿರ್ತದೆ ಅಂತಂದರೆ ಇಲ್ಲಿ ನಾವು ವಿವಿಧ ಖಾದ್ಯಗಳನ್ನು ಕೂಡ ನಾವು ಸೇವಿಸುವಂಥದ್ದು ಈ ಜಾತ್ರೆ ಮುಖಾಂತರ, ವಿವಿಧತೆಯನ್ನು ಕಾಣುವಂಥದ್ದು ಈ ಜಾತ್ರೆ ಮುಖಾಂತರ, ವಿವಿಧ ಬಣ್ಣಗಳಿಂದ ಬಟ್ಟೆಗಳನ್ನು ತಗೊಳ್ಳುವಂಥದ್ದು ಕೂಡ ಈ ಜಾತ್ರೆಯಿಂದ. ಎಲ್ಲಗಳನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಜಾತ್ರೆಯಿಂದನ ಅನುಭವಿಸುವಂಥ ಒಂದು ದಿವಸಗಳು ಅಂತ ನಾವು ಹೇಳ್ಬೋದು. ಅದಕ್ಕಾಗಿ ಜಾತ್ರೆಗಳನ್ನು ಹಿರಿಯರು ಮಾಡಿದ್ದಾರೆ, ಹಬ್ಬ ಹರಿದಿನಗಳನ್ನ ಮಾಡಿದ್ದಾರೆ. ಆ ಹಬ್ಬ ಹರಿದಿನಗಳಿಗೆ ದಿನ ನಾವು ಏನು ಮಾಡ್ತೇವೆ, ಎದ್ದು ಕೂಡಲೇ ಸಗಣಿ ತೆಗಿಯಪ್ಪ, ಎಮ್ಮೆ ತೊಳಿಪ, ನೀರು ತುಂಬಪ್ಪ, ಗಂಡಗೆ ಸೇವೆ ಮಾಡಪ್ಪ, ಮಕ್ಕಳ ಸೇವೆ ಮಾಡಪ್ಪ ಅನ್ನೋವಂಥ ಮೂಡ್ನೊಳಗೆ ಇರ್ತವೆ. ಈ ಜಾತ್ರೆ ಅನ್ನುವಂಥದ್ದು ಎಲ್ಲವುಗಳನ್ನು ಬದಿಗಿಟ್ಟು ಸಂತೋಷವನ್ನು ತಂದು ಕೊಡ್ತಕ್ಕಂಥ ಜಾತ್ರೆ ಆಗಿರ್ತದೆ. ಅದಕ್ಕೆ ತಾವೆಲ್ಲರೂ ಈ ನಾಟಕವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ರಿ. ಇವರ ಭಾಷೆನ ಎಲ್ಲಿಂದ ತೊಗೊಂಬಂದ್ರಿ, ಯಾವನು ಕರೆಸಿದ ನಾನು ಹಿಡ್ಕೊಂಡು ಹೊಡಿರಿಪ್ಪ ಅನ್ನಕ್ಕೆ ಹೋಗ್ಬೇಡ್ರಿ. ನಾವು ಮುಗಿಸೇ ಬಿಡ್ತೇವೆ ಭಾಷೆನ. ನಿಮ್ಮ ನಾಟಕಕ್ಕೆ ನೋಡೋಕೆ ಅವಕಾಶ ಮಾಡಿಕೊಡ್ತೇವೆ. ಮೊದಲ ಟೈಮ್ ಭಾಳ ಆಗ್ಯದ. ಎಲ್ಲರಿಗೂ ಧನ್ಯವಾದಗಳು. ನಾಟಕವನ್ನು ಶಾಂತ ರೀತಿಯಿಂದ ನೋಡಿರಿ, ನಾಟಕವನ್ನು ಪೂರ್ತಿಯಾಗಿ ನೋಡಿರಿ. ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಗುರು ಹಿರಿಯರೇ, ಗುರುಗಳೇ ಮತ್ತು ಅಧ್ಯಕ್ಷೀಯ ಸ್ಥಾನವನ್ನು ನಡೆಸಿಕೊಡುವಂಥ ರಾಜಣ್ಣರವ್ರೆ, ನಾನು 2 ನಿಮಿಷ ಮಾತಾಡೋದು. ಯಾಕಂತಂದ್ರೆ ಇನ್ನೂ ಮಾತಾಡೋರು 2 ಬಂದಿದ್ದಾರೆ ಇಲ್ಲಿ. ನಾ 2 ಮಾತು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿದರೆ ಭಾಳ ಖುಷಿ ಆಗ್ತದೆ. ಸರು ಹೇಳ್ತಾಯಿದ್ರು, ನಮ್ಮ ನಾಯಕ್ ಸರು ಹೇಳಿದರು, ಇದೆಲ್ಲ ಸಂಗ್ಯಾ ಬಳೆ ನಾಟಕ ಮಾಡೋದು, ಒಂದು ಕಡೆ ಕೂಡೋದು, ಹಿಂಗನ ಎಲ್ಲ ಟೈಮಲ್ಲೂ ಹಿಂಗೆ ಇರಬೇಕು. ಅಂದ್ರೆ ಯಾವ ಕೆಲಸಗಳನ್ನು ಉಳಿಯೋದಿಲ್ಲ. ಬಸವಣ್ಣವ್ರು ಏನು ಹೇಳ್ತಾರಂತಂದ್ರೆ ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಎಲ್ಲರೂ ಕೆಲಸಗಾರರಿ, ಯಾವುದೇ ಚಟಗಳಿಗೆ ಬಿಡಬೇಡ್ರಿ. ಅದೊಂದೇ ಮೇನ್. ಇವೆಲ್ಲ ದೂರಿದ್ದು ಅಂದ್ರೆ ಆಟೋಮೆಟಿಕ್ಕಾಗಿ ಏನಾಗ್ತದೆ, ಊರು ಬೆಳೀತದೆ, ಮನೆಯೂ ಬೆಳೀತದೆ, ಅವ್ರ ಮಕ್ಕಳು ಬೆಳೀತಾರೆ. ನನಗೆ ಗಾಡಿಕೊಪ್ಪ ಬೇರೆ ಥರ ನೋಡ್ಬೇಕಂತ ಆಸೆ ಐತಿ. ಈಗ ನಾವು ನೋಡ್ತೇವೆ, ಅಲ್ಲಿ ಇಲ್ಲಿ ಹೋಗಿರ್ತೇವೆ, ಕುಗ್ಡೊಳೆ ನೋಡ್ತೇವೆ, ಚಿಕ್ಕಟ್ಟೊಳಿ ನೋಡ್ತೇವೆ, ಹಿರೇಟ್ಟೊಳಿ ನೋಡ್ತೇವೆ. ನಮಗೂ ಆಸೆ ಇರ್ತದೆ ನಮ್ಮೂರು ಯಾವಾಗ ಹಂಗೆ ಆಗ್ಬೇಕಂತ ಹೇಳಿ. ಅದಕ್ಕೆ ನಿಮ್ಗೆ ಎಲ್ಲರ ಸಹಕಾರನೂ ಅದಕ್ಕೆ ಬೇಕಾಗ್ತದೆ. ಒಬ್ಬರಿಂದ ಆಗೋದಿಲ್ಲ ಅದು. ಯಾವುದೋ ಕೆಲಸ ಬಂದಾಗ ಏನು ಮಾಡೋನು, ಎಲ್ಲರೂ ಕೂಡೋನು. ಯಾವುದೋ ಬರಲಿ, ಅದು ಧರ್ಮದ ಕೆಲಸ ಬರಲಿ, ಏನೋ ಬರಲಿ, ನಿಮ್ಗೆ ಎಷ್ಟು ಆಗ್ತದೆ ಅಷ್ಟು ಸಹಾಯ ಮಾಡೋನು, ಬೆಳೆಯೋನು. ಯಾವುದೇ ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಆ ಧರ್ಮ ಈ ಧರ್ಮ ಅಂತೇನಿಲ್ಲ. ನಮ್ಮಲ್ಲಿ ಯಾವ್ಯಾವ ಗಾಡಿ ಕಪ್ನೊಳಗೆ ಯಾವ್ಯಾವ ಧರ್ಮಗಳದಾವ, ಎಲ್ಲರಿಗೂ ನಾವು ಒಂದಾಗೋಣ, ಯಾವುದೋ ಕೆಲಸ ಬಂದ್ರೂ ಮಾಡೋಣ. ಈಗ ಹೇಳೋದಂತಂದ್ರೆ ಇನ್ನೊಂದು 2-3 ಉಳ್ಕೊಂಡದ. ಸರ್ ಡಿಸ್ಕಷನ್ ಮಾಡಾಕತ್ತಿದ್ರು. ಬಸವನ ದೇವ್ರದ್ದು ಒಂದು ಸ್ವಲ್ಪ ಉಳ್ದದ, ಹನುಮನ ದೇವ್ರದ್ದು ಸ್ವಲ್ಪ ಉಳ್ದದ. ಸೊ ಅದನ್ನೆಲ್ಲನೂ ಕೂಡಿ ಮಾಡಿದ್ರೆ ಸ್ವಲ್ಪ ಚಲೋ ಆಕೈತೆ ಅಂಥೇಳಿ ಈ ವೇದಿಕೆ ಒಳಗೆ ಹೇಳುತ್ತಾ ನಂದು 2 ಮಾತು ಮುಗ್ಸೋಕೆ ಇಷ್ಟಪಡ್ತಾನೆ.
ಧನ್ಯವಾದಗಳು. ನಾಟಕದಲ್ಲಿ ಎಷ್ಟು ಅರ್ಥ ಐತಿ, ಯಾಕೆ ಇದನ್ನು ನಾಟಕವನ್ನು ನಾವು ವೀಕ್ಷಣೆ ಮಾಡಬೇಕು. ಸಂಖ್ಯಾಬಲ ಅರ್ಥಾರ್ಥ ಏನು ಹೇಳ್ರಿ? ಮಿತ್ರದ್ರೋಹಿ. ಆದ್ರೆ ನಾ ಅಂತೀನಿ ಸಂಖ್ಯಾಬಲ ಅಂದ್ರೆ ಗುಂಗ ಹಿಡಿಸಿದ ಗಂಗಿ ಅಂತ ನಾ ತಿಳ್ಕೊಂತೀನಿ. ಯಾಕಪ್ಪ ಅಂತಂದ್ರೆ ಈ ನಾಟಕದಲ್ಲಿ ಬರ್ತಕ್ಕಂಥ ಪಾತ್ರದ ಸನ್ನಿವೇಶ ಆಕೆಯ ಮೇಲೆ ಹೋದಂಥ ಮೋಹಕ್ಕೆನ ಅವೇನು ಮಾಡಿದಂದ್ರೆ ಆ ಮೋಹಕ್ಕೆ ಬಲಿಯಾಗಿ ತನ್ನ ಜೀವವನ್ನು ಕೊಡುವಂಥ ಪರಿಸ್ಥಿತಿ ಬಂತು. ಆ ಒಂದು ದೃಷ್ಟಿಯಿಂದ ನೀವೆಲ್ಲರೂ ಅರ್ಥ ಮಾಡ್ಕೊಂಡಂಗೆ ನಾನು ಈ ಸಂಖ್ಯಾಬಲ ಅಂದರೆ ಗುಂಗ ಹಿಡಿಸಿದ ಗಂಗಿ ಅಂತ. ಈ ನಾಟಕದಾಗ ಭಾಳ ಅರ್ಥ ಐತ್ರಿ. ಅದನ್ನು ಅಳವಡಿಕೆ ಮಾಡ್ಕೋಬೇಕು. ಯಾವ ಪಾತ್ರದಲ್ಲಿ ಕೆಟ್ಟದ್ದನ್ನು ಐತಿ, ಆ ಕೆಟ್ಟದ್ದನ್ನು ಯಾಕೆ ತೋರಿಸ್ತಾರೋ ಅಂದ್ರೆ ಮುಂದೆ ನಾವು ಆ ರೀತಿ ಮಾಡಿದ್ರೆ ನಮಗೂ ಈ ಪರಿಸ್ಥಿತಿ ಬರ್ಬೋದು ಅನ್ನೋ ದೃಷ್ಟಿಯಿಂದ ಆ ಪಾತ್ರ ನಾವು ಇಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ಈ ಸಂಖ್ಯಾಬಲ ನಾಟಕವನ್ನು ಅಗದಿ ಶಾಂತ ರೀತಿಯಿಂದ ಕುಂತ ಈ ನಾಟಕವನ್ನು ವೀಕ್ಷಣೆ ಮಾಡೋಣ ಅಂತ ಹೇಳ್ತಾ, ಇದರಲ್ಲಿ ನನಗೆ ತಿಳಿದಂಗೆ, ಯಾಕಂದ್ರೆ ಈ ಸಂಖ್ಯಾಬಲ ನಾಟಕವನ್ನು ನಾನು 4 ಸರಿ ಮಾಡಿದ್ದೀನಿ. ಆ ನಾಟಕದಲ್ಲಿ ನಾನು ಸಂಜ್ಞಾನ ಪಾತ್ರ ಮಾಡಿದ್ದೆ. ಅದರಾಗಿಂದ ಒಂದು ಸನ್ನಿವೇಶವನ್ನು ನಿಮ್ಗೆ ಹೇಳಲು ಇಷ್ಟಪಡ್ತಾ ಇದ್ದೀನಿ. ಯಾವುದು ಅಂತಂದರೆ, ಸಂಖ್ಯೆ ಇದ್ದವ ಗಂಗನ ಮೇಲೆ ಮೋಹ ಆಗಿ ಬಾಳ್ಯಾನ ಅವ್ರ ಮನೆಗೆ ಕಳಿಸ್ತಾನೆ. ಆ ಕಳಿಸಿದಾಗ ಗಂಗಾ ಇದ್ದಕ್ಕಿ ಅವಾಗ ಬಹುಮಾನವನ್ನು ಕೊಡ್ತಾಳೆ. ಏನಂತ ಕೊಡ್ತಾಳಂದ್ರೆ, ನಿನ್ನ ಯಾರು ಕಳಿಸಿದಾರಲ್ಲ ಅವರಿಗೆ ಹೋಗಿ ನಾನು ಕೊಟ್ಟಂಥ ಪರಾಳನ್ನು ಕೊಡಂಥೇಳಿ ಆಕೆ ಅವನನ್ನು ಬಗ್ಗಿಸಿ ಒಂದು 4 ಹತ್ತ ಕೊಟ್ಟು ಕಳಿಸ್ತಾಳೆ. ಆವಾಗ ಆಸೆಯಾಗಿ ಅವ ಹೋಗಿ ಸಂಖ್ಯಾಗೆ ಕೊಡ್ಬೇಕಂತ ಹೇಳಿದಾಗ ಸಂಖ್ಯಾಗ ಭಾಳ ಆಸೆ ಆಗಿರ್ತೈತಿ. ಬಂದ ಅವರು ಏನು ಮಾಡ್ತಾರಂದ್ರೆ, ಬಳನ ನನಗೆ ಚುನ್ಮರಿ ಪರಾಳ ಕೊಡು, ಗಂಗಾ ಕೊಟ್ಟಂಥ ಚುನ್ಮರಿ ಪರಾಳ ಕೊಡು. ಆವಾಗ ಉಡಿ ವಡಪ ಕೊಡ್ತಾನಂತ ಹೇಳಿ ಅವಗೂ ಒಂದು ಡುಬ್ಬಿನ ಮೇಲೆ ಹಸ್ತನ ಇಡ್ತಾನವ. ಆವಾಗ ಸಂಖ್ಯೆ ಏನು ಹೇಳ್ತಾನಂದ್ರೆ, ಬಾಳಣ್ಣ ಇಂಥವು ನಿನಗೆ ಎಷ್ಟು ಕೊಟ್ಟಳು ಅಂತ. ಆವಾಗ ಅವ ಹೇಳ್ತಾನೆ, ಇಂಥವು 9 ಕೊಟ್ಟಿದ್ದಾಳ, ಅರ್ಧ ಅಟ್ಟ ನಾ ಇಟ್ಕೊಂಡೀನಿ, ನಿನಗೆ ಕೊಟ್ಟಿದ್ದೀನಿ, 9 ಎಲ್ಲ ನನ್ನ ಕಡೆನ ಅದಾವಂತ. ಇದರ ಅರ್ಥ 9 ಎಲ್ಲ ಇಟ್ಕೊಂಡೇನೆ ಅಂದಾಗ ಆ 9 ಯಾವಪ್ಪ ಅಂದ್ರೆ ಕಾಮ, ಕ್ರೋಧ, ಮೋಹ, ಮದ, ಮಚ್ಚರ, ರಜ, ತಮ್ಮ, ತತ್ವ ಅನ್ನುವಂಥ 9 ಗುಣಗಳನ್ನು ಕಲಿಸಿಕೊಟ್ಟಿದ್ದಾಳ. ಈ ಮೋಸ ಮಾಡಿ ಆಟ ಹುಡಿದಾಳು ಈ ಸಂಜ್ಞಾನ ಮುಂದೆ, ಗಾರ ಹುಡುಗಿ ಆಟ ಹೊಡಿಯೋದಿಲ್ಲ ಹುಡುಗಿ ನನ್ನ ಮುಂದೆ, ಬೇಡ ಬೇಡ ಭಾಳ ಹೋಗಪ್ಪ ಅಂತ ಬೆಳಗಾಗೋದ್ರಾಗ ನಿನ್ನ ಬಿಟ್ಟನಂದ್ರೆ ನೀನು ಹುಟ್ಟಂಥ ಪಿತಾಂಬರದ ಸೀರೆಯನ್ನು ನಾನು ಹುಟ್ಟಂಗ ಅಂತ ಹೇಳಿ ಅವತ್ತು ಶಪಥ ಮಾಡ್ತಾನ. ಇದನ್ನ ಯಾಕೆ ಹೇಳತ್ತೀನಿ ಅಂದ್ರೆ, ಆಕೆಯಲ್ಲಿದ್ದಂಥ ಮೋಹವನ್ನು ತಾನು ತೀರಿಸ್ಕೋಬೇಕನ್ನೋ ದೃಷ್ಟಿಯಿಂದ ಅವ ಈ ಮಾತನ್ನು ಹೇಳ್ತಾ ಇದ್ದಾನೆ. ಇದು ಏನೈತಂದ್ರೆ 9 ಗುಣಗಳನ್ನ ಕಲಿಸ್ಕೊಟ್ರೆ ಅವ್ರು. ಯಾವ್ಯಾವ್ರಿ? ಕಾಮ, ಕ್ರೋಧ, ಇವನ್ನೆಲ್ಲ ಬಿಡಬೇಕು. ಆಕೆ ಹೇಳಿದ್ದು ಅರ್ಥ, ಇವನ್ನೆಲ್ಲ ನೀವು ಬಿಟ್ರಿ ಅಂದ್ರೆ ಜೀವನದಲ್ಲಿ ನಿಮ್ಮ ಸಾರ್ಥಕತೆಯನ್ನು ಕಂಡುಕೊಳ್ತೀರಿ ಅನ್ನೋ ದೃಷ್ಟಿಯಿಂದ ಅವು 9 ಗುಣಗಳನ್ನು ಅವರು ಕಲಿಸ್ಕೊಡ್ದಾರಂತ ಹೇಳ್ರು. ಇದೇ ರೀತಿ ಇನ್ನೂ ರಗಡ್ದವು. ಆದರೆ ಟೈಮ್ ಭಾಳ ಆಗೈತಿ. ನೀವೆಲ್ಲರೂ ನಾಟಕ ನೋಡಕ್ಕೆ ಬಂದಿರಿ. ಅದಕ್ಕೆ ಇಲ್ಲಿವರೆಗೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತಾ, ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಗಾಡಿಕೊಪ್ಪ ಗ್ರಾಮದ ಎಲ್ಲ ಜನತೆಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದರ ಜೊತೆಗೆ ಭರ್ತಿ ಜಕ್ಕನ್ನವರವರಿಗೆ
ಇನ್ನೊಂದು 5-10 ನಿಮಿಷಗಳ ಕಾಲ ತಾವೆಲ್ಲರೂ ಸಹನೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ನಮ್ಮ ಕೆಲವು ಪ್ರೇಕ್ಷಕ ಮಿತ್ರರಲ್ಲಿ ನಮ್ಮ ವಿನಂತಿ ಅದ. ಹಸುರು ಕೂಕ್ಕುವ ನಮ್ಮಗಳ ಹೊಲ ನಮ್ಮೂರ ಜಾತ್ರೆಯ ವೇದಿಕೆ, ದೀಪವಿಲ್ಲದ ರಾತ್ರಿಯಲ್ಲಿ ಕತ್ತಲೆಯ ದಟ್ಟಣೆಯಲ್ಲಿ ದಿಕ್ಕ ತೋಚದಾದರೂ ಕಂದಲಿನ ಬೆಳಕಿನಲ್ಲಿ ಭಾವಗಳ ಬೆಳದಿಂಗಳದಲ್ಲಿ ಕೆರೆಯ ದಡದ ಮೇಲೆ ನಡೆಯುತ್ತಾ ಬರುವ ನಮ್ಮೂರ ಜಾತ್ರೆಯ ಜನ. ಕೈಯ ಚಾಚಿದಾಗಲೆಲ್ಲ ನಮ್ಮ ಬಯಕೆಗಳನ್ನು ಈಡೇರಿಸುವ ನಮ್ಮ ದೊರೆಯೇ ಈ ನಮ್ಮೂರ ಬಸವ. ಹೂವ ನರಸಿ ಬರುವ ದುಂಬಿಗಳಂತೆ ನೆನಪುಗಳೆಲ್ಲ ಒಟ್ಟುಗೂಡಿಸಿ ಬದುಕಿನುದ್ದಕ್ಕೂ ಸಂಬಂಧ ಬೆಳೆಸುವ ಈ ತವರಿನ ಹೆಣ್ಣು ಮಕ್ಕಳ ಬರುವ ಈ ನಮ್ಮೂರ ಜಾತ್ರೆ. ಔತಣಕೂಟ ಹಬ್ಬ ನಮ್ಮೂರ ಬಸವಣ್ಣನ ರುದ್ರ ಊಟ. 10 ಪಕ್ತಿಗಳು ಸಾಲುಗಟ್ಟಿ ನಿತ್ತವು ಮನದ ಬಾಳೆ ಎಲೆಯಲ್ಲಿ ಸವಿ ನುಡಿಯ ಭಕ್ಷ್ಯಗಳು. ಒಲವಿನ ವೇಳೆ ಸುರಿಸಿ ಹೃದಯ ತೋಯಿಸಿ ನಮ್ಮೆಲ್ಲರ ಭಕ್ತಿಯ ಪ್ರೀತಿಯ ನಮ್ಮ ಒಲಮೆಯ ಸಾಕ್ಷಿ ಆಯಿತು ಈ ನಮ್ಮೂರ ಜಾತ್ರೆ. ಮುಸಂಜೆಯ ಹೊಂಗನಸಲ್ಲಿ ತೇಲುತ್ತಿದೆ ಬಸವಣ್ಣನ ಬಂಗಾರ ಬಣ್ಣದ ತೇರು. ಮುಸಂಜೆಯ ಹೊಂಗನಸಿನಲ್ಲಿ ತೇಲುತ್ತಿದೆ ಬಸವಣ್ಣನ ಬಂಗಾರ ಬಣ್ಣದ ತೇರು. ಊರು ಗೌಡರ ತಳವಾರ ಕೂಡಿ ಹಿರಿನಿಂಗ ಚಿಕ್ಕನಿಂಗ ಸೀಮಿ ಹಿರಿಕರು ಸೇರಿ ಪೂಜೆ ಮಾಡುವರು. ಬಾಳೆವಂತರ ಮಗ ಬಸವಣ್ಣ ತೇರಿಗೆ ಬಾಳೆಹಣ್ಣು ಒಗೆದು ಆಶೀರ್ವಾದ ಪಡುವರು. ಅದೆಂಥ ಅದ್ಭುತ ಈ ನಮ್ಮೂರ ಜಾತ್ರೆ. ಅಂಬಲಿಯ ಅಮೃತದ ಬಂಡಿ ಎಲ್ಲರಲ್ಲಿ ಬೆಸೀತು ಬದುಕಿನ ಕೊಂಡಿ. ಅಂಬಲಿಯ ಅಮೃತದ ಬಂಡಿ ಎಲ್ಲರಲ್ಲಿ ಬೆಸೀತು ಬದುಕಿನ ಕೊಂಡಿ. ಮಲೆನಾಡ ಮಡಿಲಲ್ಲಿ ಅಕ್ಕರಿಯ ತುಂಬಿ ನಮ್ಮೂರ ಜಾತ್ರೆಯಾಗ ಬೆಲ್ಲದ ಅಚ್ಚು ತೆಂಗಿನಕಾಯಿ ಸಕ್ಕರೆ ತೂಗಿ ಖುಷಿಪಟ್ಟರು. ಸಣ್ಣ ಮಕ್ಕಳ ಮುಂದಿನ ಬದುಕಿಗೆ ಹೆಸರಿಟ್ಟು ಉಸಿರು ಕೊಟ್ಟ ಈ ನಮ್ಮೂರ ಜಾತ್ರೆ. ಕುಸ್ತಿಯ ಬಂಟರು ನಂಬಿಗೆಯ ನೆಂಟರು ಕೂಡಿ ಮಾಡಿದ ಪಲ್ಲಕ್ಕೆ ಸೇವೆ ತನುಮನದಲ್ಲಿ ಬದುಕಿನ ಬೆಳಕಾದ ಬಸವಣ್ಣ ಜಾತ್ರೆಯಾಗ ಭಕ್ತಿಯ ಬೆಳಕಿನ ಶೃಂಗಾರ ಕಿಡಿಯ ಮಡಿಯಿಂದ ಬೆನ್ನ ಮೇಲೆ ಕಿಚ್ಚೆ ಏರಿದ ನಂತರ ಮುಗಿತಪ್ಪ ಈ ನಮ್ಮ ಗಾಡಿಕೊಪ್ಪದ ಜಾತ್ರೆ. ಮುಗಿತಪ್ಪ ಈ ನಮ್ಮ ಗಾಡಿಕೊಪ್ಪದ ಜಾತ್ರೆ. ನಮ್ಮೂರ ಜಾತ್ರೆ ಬಸವಣ್ಣ ಜಾತ್ರೆಗೆ ಎಲ್ಲ ಆಜುಬಾಜುಕಿನ ಎಲ್ಲ ದೂರಿಂದ ಎಲ್ಲ ಬಂದು ಜಾತ್ರೆ ಮಾಡ್ತಾರೋ. ಮತ್ತು ಈ ನಾಟಕ ಒಂದು ಇಟ್ಕೊಂಡಾರು, ನಾಟಕ ಒಂದು ಎಲ್ಲ ವೀಕ್ಷಣೆ ಮಾಡಿ ಇದು ಮಾಡ್ಬೇಕಂತೇಳಿ ಅಷ್ಟು ಮಾತಿದ್ವಿ.